ಪದೇ ಪದೇ ಸಿದ್ದರಾಮಯ್ಯ ಆಪ್ತರು ಟಾರ್ಗೆಟ್ ಆಗ್ತಾ ಇದ್ದಾರೆ. ಸಂಪುಟದಲ್ಲಿ ಸಿದ್ದರಾಮಯ್ಯ ಆಪ್ತರಿಗೆ ಕೋಕ್ ಕೊಡಲಾಗುತ್ತಾ? ನೋಡಿ, ಪದೇ ಪದೇ ಸಿದ್ದರಾಮಯ್ಯ ಆಪ್ತರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ. ಸಂಪುಟದಲ್ಲಿ ಸಿದ್ದರಾಮಯ್ಯ ಆಪ್ತರಿಗೆ ಕೋಕ್, ಆಪ್ತರ ರಕ್ಷಣೆಗೆ ಮುಂದಾಗಲಿಲ್ವಾ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ ವೀಕ್ಷಕರೇ. ಹೈಕಮಾಂಡ್ ಮುಂದೆ ಸಿಎಂ ಸಿದ್ದು ಅಸಹಾಯಕತೆ ನೋಡೋದಕ್ಕೆ ನಮಗೆ ಸಿಕ್ತು. ಅವರು ಅಸಮಾಧಾನಗೊಂಡಿದ್ದಾರೆ. ಸಿದ್ದು ಆಪ್ತರಿಂದಲೇ ಬಹಿರಂಗ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ನೀವು ಸಚಿವ ಸ್ಥಾನ ಸಿಗದ ಆಪ್ತರನ್ನ ಭೇಟಿ ಆಗಿಲ್ಲ ಸಿದ್ದು ಅವರು, ಸಿದ್ದರಾಮಯ್ಯನವರು. ಸಿದ್ದು ಆಪ್ತ ಮಹದೇವಪ್ಪ, MC ಸುಧಾಕರ್ ಕೋಕ್ ಕೊಡಲಾಗಿದೆ ಅವರಿಗೆ. ಈ ಬಾರಿ DK ಸಂಪುಟದಲ್ಲಿ ಅವರಿಗೆ ಸಿಕ್ಕಿಲ್ಲ. ನೋಡಿ, ಸಿದ್ದರಾಮಯ್ಯ ಮೇಲೆ ನಂಬಿಕೆ ಇಟ್ಟಿದ್ರು ಆಪ್ತರು, ಬಟ್ ಅವರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿದ್ದರಾಮಯ್ಯನವರು ವಿಫಲರಾಗಿದ್ದಾರೆ. ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿದ್ದರಾಮಯ್ಯನವರು ನಿಜವಾಗ್ಲೂ ವಿಫಲರಾಗಿದ್ದಾರೆ. ಆ ಸಮಾಧಾನ ಅವರ ಬಳಿ ಇದೆ. ಅದಕ್ಕೆ ಅವರು ಪ್ರಮಾಣ ವಚನ ಸಂದರ್ಭದಲ್ಲಿ ಅವರು ಬಂದಿಲ್ಲ. ಬರ್ತಡೇ ಇತ್ತು, ಅದು ಇತ್ತು ಅಂತ ಹೇಳಿದ್ರು. ಬಟ್ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಅವರು ಅಸಮಾಧಾನಗೊಂಡಿದ್ದಾರೆ. ಅವರ ಹೇಳದೇ ಇರುವವರ ಹೆಸರು ಕೂಡ ಏನು ಸಂಪುಟ ವಿಸ್ತರಣೆಯಲ್ಲಿ ಅವರ ಹೆಸರು ಕಂಡು ಸಿದ್ದರಾಮಯ್ಯನವರು ಫುಲ್ ಗರಂ ಆಗಿದ್ದು. ನಾನು ಹೇಳೇ ಇಲ್ಲ ಇವ್ರ ಹೆಸರು ಹೆಂಗೆ ತಂದ್ರಿ ಅಂತ ಹೇಳಿ. ಸೊ ಈಗ ನೋಡಿ, ಸಿದ್ದರಾಮಯ್ಯ ಆಪ್ತರು ಈ ಬಾರಿಯ ಸಂಪುಟದಲ್ಲಿ ಟಾರ್ಗೆಟ್ ಆಗಿದ್ದಾರಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಮಹದೇವಪ್ಪ, MC ಸುಧಾಕರ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಅತ್ಯಾಪ್ತರಿದ್ರು. ಸೊ ಅವ್ರಿಗೆ ಕೋಕ್ ಕೊಡಲಾಗಿದೆ, ಅವ್ರಿಗೆ ಕೊಟ್ಟಿಲ್ಲ ಈ ಸರಿ. ಸೊ ಆ ಕಾರಣಕ್ಕೆ ಅವರೆಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ. ನಿಜವಾಗಲೂ ಸಿದ್ದರಾಮಯ್ಯನವರು ಅವರ ಆಪ್ತರಿಗೆ, ಮಹದೇವಪ್ಪನವರಂತೂ ಅವರ ಅತ್ಯಾಪ್ತರು, ಅವರಿಗೆ ಕೊಡಿಸುವುದರಲ್ಲಿ ವಿಫಲವಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಮುಂದೆ ಏನಾಗುತ್ತೆ ಈ ಅಸಮಾಧಾನ ಪಕ್ಷದಲ್ಲಿ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಇವೆಲ್ಲದರ ಬಗ್ಗೆ ಕೂಡ ಬಹಳ ಕುತೂಹಲ ಇದೆ. ಸಿದ್ದರಾಮಯ್ಯನವರು ಮೌನಕ್ಕೆ ಶರಣಾಗಿದ್ದಾರೆ. ಅವರ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅನ್ನೋದು ಬಹಳ ಜನರ ಪ್ರಶ್ನೆ ಆಗಿದೆ. ಅವರು ರಾಜಕೀಯದಲ್ಲಿ ಆಕ್ಟಿವ್ ಅಂದರೆ CM ಆಗಿದ್ದಾಗ ಏನು ಆಕ್ಟಿವಿಟಿ ಇತ್ತೋ, ಈಗ ಅದು ಎಲ್ಲೋ ಒಂದು ಕಡೆ ಅವರು ಸೈಲೆಂಟ್ ಆಗಿದ್ದಾಗಲೇ ಅವರ ರಾಜಕೀಯ ಮತ್ತೊಂದು ಬೇರೆ ರೂಟಲ್ಲಿ ನಡೀತಾ ಇರುತ್ತೆ ಅವರ ತಲೆ. ಸೊ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ ರಾಜಕೀಯದಲ್ಲಿ. ಏನು ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಅಂತೇಳಿ. ಯಾಕಂತ ಹೇಳಿದ್ರೆ ಅವರ ಅತ್ಯಾಪ್ತರಿಗೆ ಈ ಬಾರಿ ಸಚಿವ ಸ್ಥಾನ ಕೈ ತಪ್ಪಿರೋದು. ಅವರು ಹೇಳಿದ್ದಾರೆ, ಆದರೂ ಕೂಡ ಕೈ ತಪ್ಪಿದೆ. ಹೈಕಮಾಂಡ್ ಅವರ ಆಪ್ತರನ್ನು ಒಳಗಡೆ ತೆಗೆದುಕೊಂಡಿಲ್ಲ, ಸಂಪುಟದ ಒಳಗಡೆ. ಸೊ ಆ ಕಾರಣಕ್ಕೆ ಕೆಲವು ಪ್ರಶ್ನೆಗಳಿದ್ದಾವೆ. ಸಿದ್ದರಾಮಯ್ಯ ಆಪ್ತರು ಇದರಲ್ಲಿ ಟಾರ್ಗೆಟ್ ಆಗ್ಬಿಟ್ರಾ ಅಂತ ಹೇಳಿ. ನೋಡಬೇಕು ನೆಕ್ಸ್ಟ್ ಸ್ಟೆಪ್ ಸಿದ್ದರಾಮಯ್ಯನವ್ರದ್ದು ಏನಿರುತ್ತೆ, ಯಾವ ರೀತಿ ಅಂತ ಹೇಳಿ.